ಮಕ್ಕಳೇ, ಈಗ ನಾವು ವಾಹಕ ಮತ್ತು ಅವಾಹಕ ವಸ್ತುಗಳ ಬಗ್ಗೆ ಹೇಳಿದ ನಿಮ್ಗ. ಯಾವಕ್ಕ ನಾವು ವಾಹಕ ವಸ್ತುಗಳಂತೇವು? ಏನು ವಾಹಕ ವಸ್ತು ಅಂದ್ರೇನು? ವಿದ್ಯುತ್ ವಾಹಕ ವಸ್ತು ಅಂದ್ರೇನು? ವೆರಿ ಗುಡ್. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆಯೋ ಅಂತ ವಸ್ತುಗಳಿಗೆ ನಾವು ಏನಂತ ಕರಿತೇವೆ? ವಿದ್ಯುತ್ ವಾಹಕ ವಸ್ತುಗಳು ಅಂತ ಕರಿತೇವೆ. ಏನು? ಮತ್ತು ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲವೋ ಅಂತ ವಸ್ತುಗಳಿಗೆ ನಾವು ಏನಂತ ಕರಿತೇವೆ? ವಿದ್ಯುತ್ ಅವಾಹಕ ವಸ್ತುಗಳು ಅಂತ ಕರಿತೇವೆ. ಈಗ ಮಾಡಿ ನೋಡಮಿ, ವಿದ್ಯುತ್ ಹ್ಯಾಂಗೆ ಹರಿಲಿಕ್ಕೆ ಬಿಡ್ತಾವ, ಹ್ಯಾಂಗೆ ಹರಿಲಿಕ್ಕೆ ಬಿಡೋದಿಲ್ಲ ಅಂಥೇಳಿ. ಇಲ್ಲಿ ನೋಡ್ರಿ, ನಾ ಏನು ಮಾಡೀನಿ, ಒಂದು ಸೇಫ್ಟಿ ಪಿನ್ ತೊಗೊಂಡಿನಿ. ಈ ಸೇಫ್ಟಿ ಪಿನ್ನಿಗ ಏನು ಮಾಡತ್ತೀನಿ, ವಿದ್ಯುತ್ತನ್ನು ಪ್ರವಾಹ ಆಗ್ತದೆ ನಿಲ್ಲಿದ್ರೊಳಗೆ ಅಂಥೇಳಿ ನೋಡತ್ತೀನಿ ನಾ. ಬರ್ರಿ ಎಲ್ಲರೂ. ಹಾಂ, ಈಗ ನೋಡ್ರಿ, ಇದಕ್ಕೆ ಜೋಡಿಸ್ತೀನಿ ನೋಡ್ರಿ. ಇಲ್ಲಿ ಈಗ ಬಲ್ಬ್ ಬೆಳಗ್ಲತ್ತದ. ಸೇಫ್ಟಿ ಪಿನ್ನಿಗ ನಾವು ತಂತಿಯನ್ನು ಜೋಡಿಸಿದಾಗ, ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸ್ಲಿಕ್ಕೆ ಅದನ್ನು ಬಳಸಿದಾಗ ವಿದ್ಯುತ್ ಹರಿಲಿತ್ತದೇನಿಲ್ಲ ಅದ್ರ ಮೂಲಕ. ಅಂದ್ರೆ ಈ ಪಿನ್ನಿನ ಮೂಲಕ ವಿದ್ಯುತ್ ಹರಿಲಿರ್ತದ ಅಂತೇಳಿ ಅರ್ಥ ಆಯ್ತು. ಅಂದ್ರೆ ಇದು ಏನಾಗ್ತದ? ಒಂದು ವೆರಿ ಗುಡ್, ಇದು ಒಂದು ವಿದ್ಯುತ್ ವಾಹಕ ವಸ್ತು ಆಗ್ತದ. ಚಾವಿ ಯಾರ್ಬಲ್ಲದ ಕೊಡ್ರಿ. ಹಾಂ, ಈಗ ಚಾವಿ ನೋಡ್ರಿ, ಇದು ಒಂದು ಬೀಗದ ಕೈ ಅದ. ಹಾಂ, ಈ ಬೀಗದ ಕೈ ಮೂಲಕನೂ ವಿದ್ಯುತ್ ಹರಿತದೇನಿಲ್ಲ ನೋಡಮಿ. ಹಾಂ, ಇಲ್ಲಿ ನೋಡ್ರಿ, ವಿದ್ಯುತ್ ಬಲ್ಬ್ ಬೆಳಗ್ಲತ್ತದಲ್ಲ. ಅಂದ್ರೆ ಇದ್ರ ಮೂಲಕ ನಮ್ಗೆ ಏನು ಅರ್ಥ ಆಗ್ತದ? ಇದು ಒಂದು ಲೋಹದ ವಸ್ತು ಅದ. ಅಂದ್ರೆ ಲೋಹಗಳಲ್ಲಿ ವಿದ್ಯುತ್ ಹರಿತದ. ಕಬ್ಬಿಣದ ವಸ್ತುಗಳಲ್ಲಿ ವಿದ್ಯುತ್ ಹರಿತದ. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತಾವ ಅವಕ್ಕೆ ಏನಂತ ಕರಿತೇವೆ ನಾವು? ವಿದ್ಯುತ್ ವಾಹಕ ವಸ್ತುಗಳು. ಇದಕ್ಕೊಂದು ಸ್ವಿಚ್ ಥರನೂ ಬಳಸ್ಬೋದು ನೋಡ್ರಿ ನಾವು. ಇದು ಒಂದು ಸ್ವಿಚ್ ಆಗಿ ಕೆಲಸ ಮಾಡ್ತದೆ ನೋಡ್ರಿ. ನೋಡ್ರಿ, ಇದಕ್ಕೆ ಜಾಯಿಂಟ್ ಮಾಡಿದಾಗ ಬಲ್ಬ್ ಬೆಳಗ್ತದ, ತೆಗೆದಾಗ ಬಲ್ಬು ಬೆಳಗುವುದಿಲ್ಲ. ಇದು ಒಂದು ಸ್ವಿಚ್ ಥರನೂ ಕೆಲಸ ಮಾಡ್ತದೆ ನೋಡ್ರಿ. ಏನು? ಈಗ ಬ್ರೆಂಚಿಗೆ ಹಚ್ಚ್ರಿ, ಬ್ರೆಂಚಿಗೆ. ಈಗ ನೋಡ್ರಿ, ಅಂದ್ರೆ ಇದು ಒಂದು ಕಬ್ಬಿಣದ ವಸ್ತು ಅದ ಬ್ರೆಂಚು. ಹಾಂ, ಇದು ಕೂಡ ಒಂದು ವಾಹಕ ವಸ್ತು. ಈಗ ರೊಕ್ಕ ಯಾರು ಬಲ್ಲವ? ನನ್ನ ಬಲ್ಲವ. ಹಾಂ, ಇಲ್ಲಿ ನೋಡ್ರಿ, ಇದು ನಾಣ್ಯ ಅದ. ಈಗ ನೋಡಿ, ಹಚ್ಚಿ ನೋಡ್ರಿ. ಹಾಂ, ನೋಡ್ರಿ, ಈಗ ಏನು ಯೂಸ್ ಮಾಡಿದ್ದೇವೆ ನಾವಿಲ್ಲಿ? ಒಂದು ನಾಣ್ಯವನ್ನು ಯೂಸ್ ಮಾಡಿದೆವು. ನಾಣ್ಯ ಕೂಡ ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡ್ಲತ್ತದ. ಅಂದ್ರೆ ಇದಕ್ಕೆ ಏನಂತ ಕರಿಬೇಕು ನಾವೀಗ? ಇದಕ್ಕೆ ವಿದ್ಯುತ್ ವಾಹಕ ಅಂತ ಕರಿತೇವು. ಈಗ ನಾ ಇಲ್ಲೊಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿನಿ ನೋಡ್ರಿ. ಈ ಪ್ಲಾಸ್ಟಿಕ್ ಡಬ್ಬಿ ಮೂಲಕ ವಿದ್ಯುತ್ ಹರಿತದೆ ನೋಡ್ರಿ. ನೋಡ್ರಿ, ಬಲ್ಬ್ ಬೆಳಗ್ಲತ್ತಿಲ್ಲ. ಇಲ್ಲಿ ಬಲ್ಬು ಬೆಳಗ್ಲತ್ತಿಲ್ಲ ಅಂದಾಗ ಏನಂತ ಅರ್ಥ? ಇದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುವುದಿಲ್ಲ. ಬಿಡ್ಲತ್ತಿಲ್ಲ. ಇದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಇದು ಬಿಡ್ಲತ್ತಿಲ್ಲ. ಅದ್ರ ಸಲುವಾಗಿ ಇದು ಪ್ಲಾಸ್ಟಿಕ್ ಅನ್ನೋದು ಏನಾಗ್ತದ? ಒಂದು ಏನಾಗ್ತದೆ? ಇದು ಅವಾಹಕ ವಸ್ತು. ಗೊತ್ತಾಯ್ತು ಈಗ ನಿಮ್ಗೆ? ವಾಹಕ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಟ್ಟು, ಇದು ಸೇಫ್ಟಿ ಪಿನ್ನು, ಇದು ಕೀ ಮತ್ತು 5 ರೂಪಾಯಿ ನಾಣ್ಯ, ಇವು ಮೂರು ಏನು ಮಾಡ್ದು? ವಿದ್ಯುತ್ತನ್ನು ತಮ್ಮ ಮೂಲಕ ಹರಿಲಿಕ್ಕೆ ಬಿಟ್ಟು. ಆದ್ರೆ ಈ ಪ್ಲಾಸ್ಟಿಕ್ ಬಾಕ್ಸು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡಲಿಲ್ಲ. ಅಂದ್ರೆ ಇವು ವಾಹಕ ವಸ್ತುಗಳು, ವಿದ್ಯುತ್ ವಾಹಕ ವಸ್ತುಗಳದು. ಇವು ವಿದ್ಯುತ್ ಅವಾಹಕ ವಸ್ತುಗಳದು. ಗೊತ್ತಾಯ್ತಲ್ಲ ಮಕ್ಕಳೇ ನಿಮ್ಗೀಗ ವಿದ್ಯುತ್ ವಾಹಕ ಮತ್ತು ಅವಾಹಕ ವಸ್ತುಗಳ ಬಗ್ಗೆ? ವೆರಿ ಗುಡ್, ಧನ್ಯವಾದಗಳು.